ಸರ್, ಜಾತಿ ಗಣತಿ ಮುಂದಿನ ವರ್ಷದಿಂದ ಆರಂಭ ಆಗ್ತಿದೆ. ಆದ್ರೆ ಜಾತಿ ಗಣತಿ ಧರ್ಮದ ಕಾಲಂನಲ್ಲಿ ಕ್ರಿಶ್ಚಿಯನ್ ಒಳಗಡೆ ಅನೇಕ ಹಿಂದೂ ಜಾತಿಗಳನ್ನ ಗುರುತಿದ್ದಾರೆ. ಒಕ್ಕಲಿಗ ಕ್ರಿಶ್ಚಿಯನ್, ಕುರುಬ ಕ್ರಿಶ್ಚಿಯನ್, ಬ್ರಾಹ್ಮಣ ಕ್ರಿಶ್ಚಿಯನ್ ಅಂತ ಹೇಳ್ತಾರೆ. ಹಿಂದೂಗಳ ಅಂದ್ರೆ ಹಿಂದೂ ಜಾತಿಗಳನ್ನ ಕ್ರೈಸ್ತ ಧರ್ಮದಲ್ಲಿ ನೋಡೋ ತರ ನೋಡಿ ವ್ಯವಸ್ಥೆ ಮಾಡ್ತಾರೆ. ನೋಡಿ, ಸಂವಿಧಾನದಲ್ಲಿ ಕೇವಲ 6 ಧರ್ಮಗಳಿದೆ. ಆ 6 ಧರ್ಮ ಬಿಟ್ರೆ ಇನ್ಯಾವುದೋ ಧರ್ಮ ಬರೆಯಕ್ಕಾಗೋದಿಲ್ಲ. ಕರ್ನಾಟಕದಲ್ಲಿ ಒಂದು ಹೊಸ ಪ್ರಾರಂಭ ಮಾಡಿದ್ದಾರೆ, ಕನ್ವರ್ಟೆಡ್ ಕ್ರಿಶ್ಚಿಯನ್ ಅಂತ. ಅದೊಂದು ಧರ್ಮದ ರೀತಿಯಲ್ಲಿ ಒಂದು ಕಾಲಂ ಕ್ರಿಯೇಟ್ ಮಾಡಿದ್ದಾರೆ. ಇದು ಸಂವಿಧಾನ ಬಾಹಿರ, ಕಾನೂನು ಬಾಹಿರ, ರಾಜಕೀಯ ಪ್ರೇರಿತವಾಗಿದೆ. ನಂಬರ್ 1. ನಂಬರ್ 2, ಕನ್ವರ್ಷನ್ ಈ ಕಡೆನೂ ಆಗಿರ್ತದೆ, ಆ ಕಡೆನೂ ಆಗಿರ್ತದೆ. ಆದ್ರೆ ಕೇವಲ ಕ್ರಿಶ್ಚಿಯನ್ ಕನ್ವರ್ಷನ್ಗೆ ಯಾಕೆ ಇವರು ಒತ್ತು ಕೊಡ್ತಾ ಇದ್ದಾರೆ? ಮತ್ತು ಮುಖ್ಯಮಂತ್ರಿಗಳು ಒಂದು ಹೆಜ್ಜೆ ಮುಂದೆ ಹೋಗಿ ಕನ್ವರ್ಷನ್ ಮಾಡಿದ್ರೆ ನಾವೇನು ಮಾಡೋಕ್ಕಾಗುತ್ತೆ ಅನ್ನೋಂಥ. ಕರ್ನಾಟಕ ರಾಜ್ಯದಲ್ಲಿ ಆಂಟಿ ಕನ್ವರ್ಷನ್ ಕಾಯ್ದೆ ಇದೆ. ಯಾಕೆ ಸಮಾನತೆ ಇದ್ರೆ ಯಾಕೆ ಹೋಗ್ತಿದ್ರು ಅಂತ ಪ್ರಶ್ನೆ. ಸಮಾನತೆಯ ಪ್ರಶ್ನೆ ಅಲ್ಲ, ಆಸೆ ಆಮೇಷ ಒಡ್ಡುವಂತ ಬಡತನವನ್ನ ಅವರು ಎಕ್ಸ್ಪ್ಲಾಯ್ಟ್ ಮಾಡುವಂತ ಬಡತನವನ್ನ ಅವರು ಅದನ್ನ ದುರುಪಯೋಗ ಪಡಿಸ್ಕೊಂಡು, ಅವರ ಸ್ಥಿತಿಯನ್ನು ದುರುಪಯೋಗ ಪಡಿಸ್ಕೊಂಡು ಇವತ್ತು ಆಸೆ ಆಮೇಷ ಒಡ್ಡಿ ಮಾಡಿದ್ದಾರೆ. ಮತ್ತೆ ವಿದ್ಯಾವಂತಿಕೆ ಕಡಿಮೆ ಏನಿದೆ ಅದರ ದುರ್ಲಾಭವನ್ನ ಕನ್ವರ್ಷನ್ ಮಾಡ್ತಾ ಇದ್ದಾರೆ. ಇವತ್ತು ಕ್ರಿಶ್ಚಿಯನ್ ಕಮ್ಯುನಿಟಿಗೆ ಕನ್ವರ್ಷನ್ ಆದವರು ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ. ಅವ್ರಿಗೇನು ಹೇಳ್ತಾರಂತ ಇವರು? ಸಾಕಷ್ಟು ಜನ ವಾಪಸ್ ಬಂದಿದ್ದಾರೆ ಮನವರಿಕೆ ಆದ್ಮೇಲೆ. ಹೀಗಾಗಿ ಕನ್ವರ್ಷನ್ ಮೇಲೇನೆ ಇವತ್ತು ಹಲವಾರು ಪ್ರಶ್ನೆಗಳಿದೆ. ಕನ್ವರ್ಷನ್ ವಿರುದ್ಧ ಕಾನೂನನ್ನು ನಮ್ಮ ಸರ್ಕಾರ ಮಾಡಿತ್ತು. ಇಂತಹ ಸಂದರ್ಭದಲ್ಲಿ ಇವರು ಹೊಸ ಕಾಲಮನ್ನ ಮಾಡಿ ಯಾರು ಹೇಳಿದ್ರು ಇವ್ರಿಗೆ ಕನ್ವರ್ಷನ್ ಮಾಡಬೇಕು ಅಂತ? ಯಾವ ಕಾನೂನಲ್ಲಿದೆ? ಯಾವ ಸಂವಿಧಾನದಲ್ಲಿದೆ? ಯಾರು ಇದನ್ನ ಕೊಟ್ಟರು? ಯಾರೋ 4 ಜನ ಮುಖ್ಯಮಂತ್ರಿಗಳ ಹಿಂದೆ ಮುಂದೆ ಇದ್ದವರು ಸಲಹೆ ಕೊಟ್ರೆ ಅದನ್ನ ಸೇರಿಸುವಂಥದ್ದು. ಇದು ಕರ್ನಾಟಕದ ರಾಜ್ಯದ ಜನರ ಮನಸ್ಸಿನಲ್ಲಿ ಧರ್ಮದ ಮಧ್ಯೆ, ಜಾತಿಗಳ ಮಧ್ಯೆ ಒಂದು ರೀತಿಯಲ್ಲಿ ಕ್ಷೋಭೆಯನ್ನು ಉಂಟು ಮಾಡುವಂತ, ಗಲಭೆಯನ್ನು ಉಂಟು ಮಾಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಇದೊಂದು ನೋಡ್ರಿ, ಈಗಾಗಲೇ 350 ಕೋಟಿ ನೀರಿಗೆ ಹಾಕಿದ್ರು. ಆಮೇಲೆ ಇನ್ನೊಂದಕ್ಕೆ ಅದಕ್ಕೂ ಕೂಡ 400 ಕೋಟಿ ಮಾಡಿದ್ರು. ಇದು 400 ಕೋಟಿ ಮಾಡಿದ್ರು. ಏನ್ ಸಿದ್ದರಾಮಯ್ಯ ಅವರು ಸಾರ್ವಜನಿಕ ಹಣ ಅದನ್ನ ನ್ಯಾಯಸಮ್ಮತವಾಗಿ ಆಗ್ಬೇಕು. ಇವತ್ತು ಇಡೀ ಆಡಳಿತ ಯಂತ್ರ ಮುಂದಿನ 3 ತಿಂಗಳು ಇವತ್ತು ಅದರಲ್ಲಿ ತೊಡಗ್ತದೆ. ಎಕ್ಸಾಮಿನೇಷನ್ ಇದೆ, ಶಿಕ್ಷಕ ತೊಡಸ್ತಾರೆ. ಮತ್ತು ಈ ಜಾತಿ ಗಣತಿ ಮಾಡುವಂತ ಅಧಿಕಾರ ಕೇಂದ್ರಕ್ಕಿದೆ, ರಾಜ್ಯಕ್ಕಿಲ್ಲ. ಅದಕ್ಕೀಗ ಸೋಶಿಯೋ ಎಕನಾಮಿಕ್ ಅಂತ ಹೆಸರು ಕರೆದಿದೆ. ಸೋಶಿಯೋ ಎಕನಾಮಿಕಲ್ ನಿಮ್ ಜಾತಿ ಹಾಕ್ಬೇಕು, ಜನರ ಪರಿಸ್ಥಿತಿ ಏನಿದೆ ಅನ್ನೋದು ತಿಳ್ಕೋಬೇಕು. ಇದರ ಜೊತೆಯಲ್ಲಿ ಏನ್ ಗಣತಿ ಮಾಡ್ತಾ ಇದ್ದಾರೆ ಅದರಲ್ಲೇನೆ ಯಾರೆಲ್ಲ ಅರ್ಹ ಫಲಾನುಭವಿಗಳು ಅಂದ್ರೆ ಇವ್ರು ಏನ್ ಗ್ಯಾರಂಟಿ ಕೊಡ್ತಾ ಇದ್ದಾರೆ ಅದನ್ನು ಕೂಡ ಇದಕ್ಕೆ ಇನ್ಕ್ಲೂಡ್ ಮಾಡ್ತಾ ಇದ್ದಾರೆ. ಅಂದ್ರೆ ಇವ್ರ ಆರ್ಥಿಕ ಸ್ಥಿತಿ ಏನಿದೆ ಅನ್ನೋದನ್ನ ನೋಡ್ಕೊಂಡು ಒಂದಷ್ಟು BPL ಕಾರ್ಡ್ಗಳನ್ನು ರದ್ದು ಮಾಡೋದು, ಒಂದಷ್ಟು ಈಗ ಕಾಂಗ್ರೆಸ್ ಪಕ್ಷದಲ್ಲಿ ಈಗಾಗಲೇ ತೆಲಂಗಾಣ ಮುಖ್ಯಮಂತ್ರಿಗಳು ನಮಗೆ ಸರ್ಕಾರ ದಿವಾಳಿ ಆಗಿದೆ ಅಂತ ಪದೇ ಹೇಳ್ತಾರೆ. ಅದೇ ಪರಿಸ್ಥಿತಿ ರಾಜ್ಯದಲ್ಲಿ ಬರುವಂತ ದಿನಗಳಲ್ಲಿ ಬರ್ತದೆ. ಆ ಭಯ ಇಟ್ಕೊಂಡು ಈಗಾಗಲೇ BPL ಕಾರ್ಡನ್ನು ಕಡಿಮೆ ಮಾಡಿ ಗೃಹಲಕ್ಷ್ಮಿ ಕಡಿಮೆ ಮಾಡಬೇಕು, ಆಮೇಲೆ ಅಕ್ಕಿ ಕೊಡೋದು ಕಮ್ಮಿ ಮಾಡಬೇಕು. ಈ ತರ ಹಲವಾರು ಯೋಜನೆಗಳು ತಲೆಯಲ್ಲಿ ಈಗಾಗಲೇ ಬರ್ತಾ ಇದ್ದಾವೆ. ಅದರ ಒಂದು ಮುಂದುವರೆದ ಭಾಗವಾಗಿ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಮಾತಾಡ್ತಾರೆ. ಗ್ಯಾರಂಟಿ ಯೋಜನೆಗೂ ಸೋಶಿಯೋ ಎಕನಾಮಿಕ್ ಏನು ಸಂಬಂಧ? ಇದು ನಿಮ್ಮ ರಾಜಕೀಯ ಪ್ರೇರಿತವಾಗಿರುವಂತ ಒಂದು ಕಾರ್ಯಕ್ರಮ, ಓಟಿಗಾಗಿ ಮಾಡಿರುವಂತ ಕಾರ್ಯಕ್ರಮ. ಇದೇನು ರಾಜ್ಯದ ಜನರ ಏಳಿಗೆಗಾಗಿ ಅಲ್ಲ. ಹೀಗಾಗಿ ಎರಡನೇದ್ದು ನಾವು ಅರ್ಥ ಮಾಡ್ಕೊಳ್ಳಿ, ಡಿಸೆಂಬರ್ ಅಲ್ಲಿ ವರದಿ ಕೊಡಬೇಕು ಅಂತಾರೆ ಮುಖ್ಯಮಂತ್ರಿಗಳು. ಈ ಕಡೆ DK ಶಿವಕುಮಾರ್ ಗ್ರೂಪ್ನವರು ಡಿಸೆಂಬರ್ ಅಲ್ಲಿ ನಾಯಕತ್ವ ಬದಲಾವಣೆ ಆಗುತ್ತೆ, ಮುಖ್ಯಮಂತ್ರಿ ಆಗ್ತಾರೆ ಅಂತಾರೆ. ಟೈಮಿಂಗ್ ನೋಡ್ಕೊಳ್ಳಿ. ಹೀಗಾಗಿ ಮುಖ್ಯಮಂತ್ರಿಗಳು ಎಲ್ಲೋ ತಮ್ಮ ಕುರ್ಚಿಯನ್ನ ಗಟ್ಟಿಗೊಳಿಸೋ ಸಲುವಾಗಿ ಈ ಜಾತಿ ಗಣತಿಯನ್ನ ಒಂದು ರೀತಿಯಲ್ಲಿ ರಾಜಕೀಯ ಅಸ್ತ್ರವಾಗಿ ಬಳಕೆ ಮಾಡ್ತಾ ಇದ್ದಾರೆ ಅಂತ ರಾಜಕೀಯವಾಗಿ ಪರಿಣಿತರು ಮತ್ತು ಕಾಂಗ್ರೆಸ್ಸಿನ ಹಲವಾರು ನಾಯಕರು ಚರ್ಚೆ ಆಗ್ತಾ ಇದೆ. ಅದು ಮೇಲ್ನೋಟಕ್ಕೆ ಸತ್ಯ ಅನಿಸ್ತದೆ.
ಸರ್, ಈಗ ಲಿಂಗಾಯತ ವಿಚಾರದಲ್ಲೂ ಅಷ್ಟೇ ಪ್ರತ್ಯೇಕ ಧರ್ಮದನ್ನ ಲಿಂಗಾಯತ ಅನ್ನುವಂಥದ್ದು ಮಾಡಿ ಅಲ್ಲಿ ಕೂಡ ಗುರುತಿಸಿಕೊಳ್ಳುವಂತವ್ರಿಗೆ ಅವಕಾಶವನ್ನು ಮಾಡಿಕೊಡ್ಲಾಗಿದೆ. ವೀರಶೈವ ಲಿಂಗಾಯತ ಧರ್ಮ ಅಂತ ಬರ್ಸಿ ಅಂತ ಅಭಿಯಾನ ಚರ್ಚೆಗೆ ಬಂದಿದೆ. ಮಹಾಸಭೆನೇ ಮಾಡ್ತಾ ಇದೆ ಸರ್. ಈಗ ಮಹಾಸಭೆ ಸಂಪೂರ್ಣವಾಗಿ ಕಾಂಗ್ರೆಸ್ ಮಯ ಆಗಿದೆ. ಮಹಾಸಭೆಗೆ ನಾನು ವಿನಂತಿಯನ್ನು ಮಾಡ್ತೀನಿ, ಕಾನೂನು ಪ್ರಕಾರ, ಸಂವಿಧಾನ ಪ್ರಕಾರ ತಾವು ಚಿಂತನೆಯನ್ನ ಮಾಡಿ ಸರಿಯಾದ ಮಾರ್ಗದರ್ಶನ ಮಾಡಬೇಕು. ಬಹಳಷ್ಟು ಗೊಂದಲವನ್ನ, ಒಂದ್ ಕಡೆ ಹೊಸ ಧರ್ಮ ಅಂತಾರೆ, ಇನ್ನೊಂದ್ ಕಡೆ ವೀರಶೈವ ಅಂತಾರೆ, ಇನ್ನೊಂದ್ ಕಡೆ ಲಿಂಗಾಯತ್ ಅಂತಾರೆ, ಇನ್ನೊಂದ್ ಕಡೆ ವೀರಶೈವ ಲಿಂಗಾಯತ್ ಅಂತಾರೆ. ಈ ಗೊಂದಲ ನಿವಾರಣೆ ಮಾಡಬೇಕು. ಇಲ್ಲದೆ ಇದ್ರೆ ಜನ ತಮ್ಮ ತೀರ್ಮಾನಗಳನ್ನ ಮಾಡ್ತಾರೆ. ಇದ್ರ ಬಗ್ಗೆ ನಾವು ಕೂಡ ನಮ್ಮ ಎಲ್ಲ ಹಿರಿಯರು, ಪಕ್ಷದ ಹಿರಿಯರು ಎಲ್ಲರೂ ಕೂಡ ಕುಂತು ಈ ವಿಚಾರದಲ್ಲಿ ಚರ್ಚೆಯನ್ನು ಮಾಡ್ತಾ ಇದ್ದೀವಿ. ಅದು ನಾಸ್ತಿಕ ಕಾಲಮ್ ಸಿದ್ದರಾಮಯ್ಯಗೋಸ್ಕರ ಮಾಡಿರ್ಬೋದು. ಇಂಡಿಯಾ ಪಾಕಿಸ್ತಾನ ಮ್ಯಾಚ್ ಇದೆ. ಪಹಲ್ಗಾಮ್ ಹಿನ್ನೆಲೆಯಲ್ಲಿ ನಡೀತಕ್ಕಂಥ ಮೊದಲ ನನ್ನ ವೈಯಕ್ತಿಕ ಅಭಿಪ್ರಾಯ, ಬೆಲ್ಗಾಂನಲ್ಲಿ ಆಗಿರುವಂತಹ ಹತ್ಯಾಕಾಂಡ, ತದನಂತರ ಆಪರೇಷನ್ ಸಿಂಧೂರು, ಮತ್ತೆ ಪಾಕಿಸ್ತಾನ್ ಭಾರತದ ಬಗ್ಗೆ ಆಡಿರುವ ಮಾತುಗಳು ಎಲ್ಲ ಹಿನ್ನೆಲೆಯಲ್ಲಿ ಈ ಕ್ರಿಕೆಟ್ ಮ್ಯಾಚ್ ಅನ್ನ ಅವಾಯ್ಡ್ ಮಾಡಿದ್ರೆ ಬಹಳ ಉತ್ತಮವಾಗಿತ್ತು. ಕ್ರೀಡೆ ಇರಬೇಕು ನಿಜ, ಆದ್ರೆ ದೇಶ ಬಹಳ ಮುಖ್ಯ, ದೇಶದ ಜನರ ಭಾವನೆ ಮುಖ್ಯ. BCCI ದೇಶದ ಜನರ ಭಾವನೆಗೆ ತಕ್ಕಾಗೆ ನಿರ್ಣಯವನ್ನ ತೆಗೆದುಕೊಂಡಿಲ್ಲ ಅಂತ ನನ್ನ ಒಂದು ನಿಲುವು. ಹಿಂದೆ ಹಲವಾರು ಪ್ರಕರಣಗಳಲ್ಲಿ ಇದೇ ಮುಖ್ಯಮಂತ್ರಿಗಳು ದೊಡ್ಡ ಪ್ರಮಾಣದ ಪರಿಹಾರವನ್ನ ಕೊಟ್ಟಿದ್ದಾರೆ. ಇದು ಅಮಾಯಕರು, ಏನು ಸಂಬಂಧ ಇಲ್ಲದವರು, ಕಾನೂನು ನಿಯಮಗಳನ್ನ ಮೀರಿ ಅವನು ಬಂದು ಹೊಡೆದಿರೋದು, ಎಲ್ಲ ಯುವಕರು ಅವರ ಕಷ್ಟದಲ್ಲಿದ್ದಾರೆ. ಅದೆಲ್ಲ ನೋಡಿಕೊಂಡು ಹೆಚ್ಚು ಪರಿಹಾರವನ್ನ, ದಾಖಲೆ ಪ್ರಮಾಣವಾದ ಪರಿಹಾರವನ್ನ ಮುಖ್ಯಮಂತ್ರಿಗಳು ಕೊಡಬೇಕು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.